ಸೊ ಗೈಸ್, ಇವತ್ತು ಕಟಿಂಗ್ ಮಾಡ್ಸೋಣ ಅಂತ ಕಟಿಂಗ್ ಮಾಡ್ಸೋಕೆ ಹೋಗಿದ್ದೆ. ಕಟಿಂಗ್ ಮಾಡಿಸ್ಬೇಕಾದ್ರೆ ಒಂದು ಯೋಚನೆ ಬಂತು. ಏನಪ್ಪ, ಹುಡುಗಿರು ಅವ್ರ ಫ್ರೆಂಡ್ಸ್ನೇ ನಂಬಲ್ಲ ಕರೆಕ್ಟಾಗಿ, ಒಂಥರ ಅನುಮಾನ ಇರ್ತಾರೆ. ಆದರೆ ನಾವು ಹುಡುಗರು ಹಂಗಲ್ಲ ಗುರು. ಯಾಕಂತ ಅಂದರೆ ಎಲ್ಲರೂ ನಂಬಿಡ್ತೀವಿ, ಕಣ್ಣು ಮುಚ್ಕೊಂಡು ನಂಬಿಡ್ತೀರಿ. ಹೆಂಗಪ್ಪ ಹೆಂಗೆ ನಂಬ್ತೀರಾ ಅಂತ ಕೇಳ್ತೀರಾ? ಇವಾಗ ನೋಡ್ರಿ, ಈ ಅಣ್ಣ ನಂಗೆ ಗುರುತು ಪರಿಚಯನೇ ಇಲ್ಲ, ಆದರೂ ನಮ್ಮ ಕತ್ತನ ಆ ಅಣ್ಣ ಇಟ್ಕೊಂಡಿರೋ ರೇಸರ್ ಕೈ ಕೊಟ್ಟಿಲ್ಲ. ಮಾಡೋ ಗುರು ನಿನ್ನ ಮೇಲೇ ನಂದೆಲ್ಲ ಅಂದ್ಬಿಟ್ಟು ನೋಡಿ. ಇದು ಧೈರ್ಯ ಗುರು ಹುಡುಗರದು. ಹುಡುಗಿರು ಈ ಥರ ಇಲ್ಲ, ಹುಡುಗರೇ ಸೈಕಲ್ಲ. ಸೊ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಎದ್ದು ಕಣ್ಣೆಲ್ಲ ಉಜ್ಕೊಂಡು ನಿದ್ದೆಯಿಂದ ಎದ್ದೊಳ್ತಾ ಇದ್ದಂಗೆ ನಮ್ಮ ಮ್ಯಾಲೆಕ್ಸ್ ಗೊತ್ತಲ್ಲ, ಬೆಳಗ್ಗೆನೆ ಬರಲೇ ಟೈಮ್ ಆಯಿತು, ಬಾರ ಕರ್ಕೊಂಡು ಹೋಗೋ, ಯಾಕೋ ನೀನು ಹಿಂಗೆ ಮಾಡ್ತೀಯಾ ಅಂತ ಅಂದ. ಅವನು ಶಿಸ್ತಾಗಿ ವಾಕಿಂಗ್ ಅಂತ ಕರ್ಕೊಂಡೋಗಿ, ಅವನಾದ್ಮೇಲೆ ಸ್ಮೋಕಿ ಎಲ್ಲರಿಗೂ ಸೀನಿಯರ್, ಇವ್ರಿಗೆಲ್ಲ ಬಾಸ್. ಸೊ ಹಾಲು ನಮ್ಮಮ್ಮ ಬಿಸಿ ಹಾಲು ಕಾಯಿಸಿದ್ರು. ಈ ಸೆಕೆಯಲ್ಲಿ ಏನು ಕುಡಿಯೋದು, ಅದನ್ನು ಕುಡಿಯೋಕೆ ಫುಲ್ ಆರಿಸಿ ಕುಡ್ದಿದ್ದು. ಆಮೇಲೆ ಗಾಡಿಯಲ್ಲಿ ಹಗ್ಗ ಮತ್ತು ಕುಡ್ಗೋಲನ್ನೆಲ್ಲ ಎತ್ಕೊಂಡು ಮೇವು ಕೊಯ್ಯೋಣ ಅಂತ ಹೊಲ್ಟೆ ಗುರು. ಇವತ್ತು ಮೇವು ಜೋಳ ಕಡ್ಡಿ ಸಿಕ್ಕಾಬಿಟ್ಟೆ ಬಿಸಿಲು. ಹಂಗೂ ಹಿಂಗೂ ಎಲ್ಲ ಮಾಡಿ ಮೇವೆಲ್ಲ ಕೊಯ್ದು ಹೊರೆ ಕಿಕ್ಕಿ ಮನೆ ಕಡೆ ಎತ್ಕೊಂಬಂದೆ. ಮೇವು ಕೊಯ್ಬೇಕಾದ್ರೆ ಒಂಥರ ಏನಪ್ಪ ಬೇಜಾರು, ಸೆಕೆ, ಬಿಸಿಲು. ಸೊ ಯಾಕೆ ಹೇಳ್ತೀರಾ? ಆಮೇಲೆ ಕುರಿಗಳನ್ನೆಲ್ಲ ತೊಳೆದ್ರಿ. ಕುರಿಗಳು ತೊಳಿಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಜ್ಞಾಪಕ ಬರುತ್ತೆ. ಯಾವುದಪ್ಪ? ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅನ್ನೋ ಸಾಂಗು. ಸೊ ನಮ್ಮಪ್ಪ ನೋಡಿ ಒಳ್ಳೆ ಹೀರೋ ಥರ ಅಲ್ಲೇ ನಿಂತ್ಕೊಂಡು ಅಡ್ಡ. ಸೊ ಇವತ್ತು ಮೀಲ್ಸ್ ಬಂದ್ಬಿಟ್ಟು ಮುದ್ದೆ ಮತ್ತು ಬಸ್ಸಾರು ಸಖತ್ತಾಗಿತ್ತು. ಸೊ ನಂಗೆ ಕಂಟೆಂಟ್ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.